ಬಿಸಾಕ್ಬಿಡ್ರಿ. ಅದು ಯಾರ್ಯಾರ ಇಸ್ಕೊಂಬಂದಿದ್ದೀರಾ ತಗೊಳ್ರಿ ಅಂತ ಹೇಳಿ ದುಡ್ಡೆಲ್ಲ ತಗೊಂಡೋಗಿ ಬಿಸಾಕ್ಬಿಡ್ರಿ. ಏನೇನು ದುಡ್ಡಿ ಮಕ್ಕ ಕಾಂಡ ಮಾಡ್ದಂಗೆ ಆಡ್ತಾವೆ. ಹಂಗೇನು ಏನು ಎಂತ್ಕೊಂಡಿದ್ವೋ ದುಡ್ಡು ಹೋಮಂಗೆ ಆಡ್ತಾವೆ. ತಗೊಂಡೋಗಿ ಎಲ್ಲರಿಗೂ ಬಿಸಾಕ್ಬಿಡ್ರಿ. ಇವಳೆ ಸಿಂಧು ತಗೊಂಡೋಗಿ ಆ ಸಂಗೀತನ ಮಕ್ಕಳು 1,00,000 ಬಿಸಾಕೋಗಿ. 1,00,000 ಗೊತ್ತಿಲ್ಲ ನಮಗೆ. ನೋಡಿ ಇಷ್ಟೊಂದು ದುಡ್ಡು ಹುಟ್ಟಿಸ್ಕೊಂಬಂದಿದ್ದೀವಿ ನಾವು. ಮತ್ತೆ ಕೊಡಮ್ಮ ಹೇಳ್ತೀನಿ, 1,00,000 ದುಡ್ಡು ಕೊಡ್ತೀನಿ. ನಮ್ಮ ಅಪ್ಪ ಇರ್ಗಂತೂ ನೀನು ಕೊಡಲಿಲ್ಲ. ನಾವೇ ಕೊಡ್ತಾ ಇದೀವಿ ಅಂತ ಹೇಳಿ ತಾಂಡ ಕೊಟ್ಟು ಬರ್ತೀನಿ. ಕೊಡಿಲಿ. ಕೊಡ್ತೀನಿ ತಾಂಡೋಗಿ. ನಿನ್ನ ಕೈಲಂತೂ ಕೊಡೋಕ್ಕಾಗಲಿಲ್ಲ, ನಾವೇ ಕೊಡ್ತಾ ಇದ್ದೀವಿ ಅಂತ ಹೇಳಿ ಕೊಡ್ತೀನಿ. ಮತ್ತೆ ನಾವು ಎಷ್ಟು ಕೇಳ್ಕೊಂಡ್ರು ಕೊಡಲಿಲ್ಲ. ಏನು ಅಯ್ಯೋ ಯಾರನ್ನೇನು ಇವಾಗೇನು ಕೇಳೋಂಥದ್ದೇನಿಲ್ಲ. ಇವಾಗ ಹೋಗಿ ತಾಕೊಂಬಂದಿದ್ದೀವಲ್ಲ ನಾವು ದುಡ್ಡು. ಅಲ್ಲ ಕಣಮ್ಮ, ಮಾಮಾರ ಮನೆಗೆ ಹೋಗಿದ್ರೆ ನನ್ನ ತಮ್ಮನ ತಕ್ಕ ಹೋಗಿದ್ವಿ. ಎಲ್ಲನ 1,00,000 ದುಡ್ಡು ತಗೊಂಡು ಹೋದ್ವಿ, ಕೊಟ್ಟಿವಿ. ಅವನ್ನೆಲ್ಲ ಮಾರಿವಿ. ಫ್ರಿಜ್ಜು, ಟಿ ವಿ ಎಲ್ಲ ಏನೇನು ಐತೆ ಎಲ್ಲ ಮಾರಿವಿ. 1,00,000 ದುಡ್ಡು ಬಂತು, ಅದನ್ನು ಕೊಟ್ಟಿವಿ. ನಮ್ದೇನೈತೆ ಸಾಲನ. ಆದ್ಮೇಲೆ ಇನ್ನು 30 ಲಕ್ಷ 35 ಲಕ್ಷ ಲೋನ್ ಕೊಟ್ಟರು, ತಗೊಂಬಂದ್ವಿ. ತೀರ್ಸೋದು ಬಿಡೆ, ಸಾಲ ತೀರ್ಸೋದೇನು ದೊಡ್ಡದಲ್ಲ ನಮಗೆ. ಈ ಕಾಲದಾಗ ಎಲ್ಲರೂ ಸಾಲ ಮಾಡಿರ್ತಾರೆ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳಿ ಗಾದೆನೇ ಐತಿ. ತಗ ಕೊಟ್ಟು ಬರೋ. ಅಯ್ಯಯ್ಯಪ್ಪ ರಾಮ ರಾಮ ರಾಮ, ಏನು ಹಂಗೆ ಒಂದು ಆಡ್ತಾರೆ ಏನು ಬೇಡಮ್ಮ. ಇವಾಗ 35 ಲಕ್ಷ ತಗೊಂಡಿದ್ವಿ. ಬ್ಯಾಂಕ್ಗಳಿದ್ದಾವೆ, ಕೊಡ್ತಾರೆ ಮಸ್ತಾಗಿ. ಏನು ಯೋಟ್ ಬೇಕಾದ್ರೂ ಕೊಡ್ತಾರೆ. ತಗೊಳ್ರಿ ಮುಂದೆ 50 ಲಕ್ಷ ತಗೊಳ್ರಿ ಅಂದ್ರೆ ತಗೊಂಬನ ಹೆಚ್ಚಿಗೆ. ನಾವು ಒಂದು ಈಗ ನಮ್ಮದು 2 ಮನೆ ಅಲ್ಲ, ಅದಕ್ಕೆ ನಾವು ಈಗ ಹೆಂಗಲ್ಲ ಅಂದ್ರೂ ಒಂದು 60 ಲಕ್ಷ ರೂಪಾಯಿ ಮನೆ ಕಟ್ಟಿದ್ವಿ. 50 ಲಕ್ಷ ಕೊಡ್ತೀವಿ ಅಂದರು. ನಾವೆಲ್ಲ ಸ್ಟ್ಯಾಂಡರ್ಡಾಗಿ ಕಟ್ಟಿರೋದ್ರಿಂದ ಚೆನ್ನಾಗಿರೋದ್ರಿಂದ 50 ಲಕ್ಷ ಕೊಡ್ತೀವಿ ಅಂದ್ರೆ ಅದಕ್ಕೆ ನಾನು 40 ಲಕ್ಷ ತಗೊಂಡೆ. ಎಲ್ಲ ಮನೆ ಪತ್ರ ಎಲ್ಲ ಆಡ ಇಕ್ಕೊಂಡ್ರು, ಬ್ಯಾಂಕ್ ಹೆಸರಿಗೆ ನನ್ನ ಮನೆ ಮಾಡ್ಕೊಂಡ್ರು, ಕೊಟ್ಟರು. ತೀರ್ಸೋದು ಏನು ತಿಂಗಳ ಇಟ್ಟು ಕಟ್ಟಿ ತೀರ್ಸೋದು. ಅದೇನೇನು ದೊಡ್ಡದಂಕ ಬಿಟ್ಟವ್ರಿ. ಬ್ಯಾಂಕ್ಗಳು ಇರ್ಬೇಕಾದ್ರೆ ಈಗೇನು ಯಾರನ್ನೇನು ಕೈ ಒಡ್ಡ ಅಂತದಲ್ಲ. ತಗೊಂಡೋಗಿ 1 ಲಕ್ಷ ಕೊಡಿ ಹೇಳ್ತೀನಿ ಅವಳಿಗೆ, ಆ ಸಂಗೀತಗೆ. ಏನಯ್ಯೋ 1 ಲಕ್ಷ ದುಡ್ಡು ಕಂಡಿಲ್ಲ ಅಮ್ಮಂಗೆ ಆಡ್ತಾಳೆ. ಅದಕ್ಕೆ ಯಾತಿರ್ಲಿಲ್ಲವ್ರಿಗೆ. ಸಣ್ಣ ಹುಡುಗರಿಗೆ ಅವ್ರ ಅಮ್ಮ ಇರ ಮನೆಗೆ ಯಾತಿರ್ಲಿಲ್ಲ. ಅದೇ ಕಂಡಂಗಿದ್ಲಲ್ಲ. ಇವಾಗ ಎಂದು ಕಂಡಳಿಗೆ ಇವಾಗ ಒಂದಿಟ್ಟು ಗೌರ್ಮೆಂಟ್ ಕೆಲಸ ಬೇರೆ ಇರೋಕ್ಕೆ ಒಂದಿಟ್ಟು ದುಡ್ಡು ಇಕ್ಕೊಂಡ್ರಕ್ಕೆ ಎಂದು ಕಂಡಳಿ ಮಂದನ ಮಜ್ಜೆ ಕಂಡಂಗಾಗೈತಿ. ಅದೇ ಕಂಡವ್ಕೆ ಹಂಗಾಗೈತೆ ಅಷ್ಟೇ. ತಾಂಡ ಕೊಡಿ ಹೇಳ್ತೀನಿ. 1 ಲಕ್ಷ ದುಡ್ಡು ತಾಂಡ ಕೊಡು. ಅಯ್ಯೋ ನಾನು ಎಷ್ಟು ಕೇಳಿದೆ, ನಮ್ಮ ಅಪ್ಪ ನಮ್ಮಮ್ಮ ಇಲ್ಲ ಅಂತೇಳಿ ನನ್ನ ಗಂಡನ ಕೇಳಿದೆ. ನನ್ನ ಗಂಡನ ಕೇಳಿದೆ, ಅವಳನ್ನು ಕೇಳಿದೆ. ಅಬ್ಬಬ್ಬವ್ವ ಯಾರು ಮಾತಾಡಲಿಲ್ಲ ಗೊತ್ತೇ, ಹೆಂಗಿದ್ನು ಮಾಡಿದರು. ಯಾರು ಮಾಡಲ್ಲ. ನನಗೂ ಗೊತ್ತು, ಇವಾಗ ಗೊತ್ತಾಯ್ತು ನನಗೆ ಯಾರು ಕೈ ಹಿಡಿತಾರೆ ಯಾರು ಕೈ ಬಿಡ್ತಾರೆ ಅಂತ ಹೇಳಿ. ನಮಗೂ ಬರುತ್ತಂದಲ್ಲ ಒಂದು ಕಾಲ. ಈಗ ತಂದು ದುಡ್ಡೇನೇನು ಇವಾಗೇನು ಬ್ಯಾಂಕ್ಗಳಿದಾವೆ, ಕೊಡ್ತಾರೆ ತೀರ್ಸೋದು. ಅವರೇನೋ ತಿಳ್ಕೊಬಿಟ್ಟವ್ರೆ. ಇವಾಗ ಸಾಲದಾರ್ದ ಇವಾಗ ಯಾರ್ಯಾರು ಕೊಡ್ಬೇಕಾ, ಅವ್ರದ್ದು 5 ಲಕ್ಷ ಕೊಡ್ಬೇಕಾ, ಅವ್ರಿಗೆಲ್ಲ 3 ಲಕ್ಷ ಕೊಡ್ರಿ, ನಂದು 2 ಲಕ್ಷ ಕೊಡ್ತೀವಿ ಅಂತ ಹೇಳಿ ಎಲ್ಲ ಕೊಡ್ರಿ. ಇನ್ನು ಉಳಿದಿರೋದಕ್ಕೆಲ್ಲ ತರೋಣ, ಫ್ರಿಜ್ಜು ಟಿ ವಿ ಎಲ್ಲ. ಸುಮ್ಮನೆ ಇರ್ತಾಯತ್ತ. ಅವೆಲ್ಲ ಏನು ಬೇಡ. ಇವಾಗ ಸಾಕು ಮಾಡ್ಕೊಂಡು ಮುಖಪತ್ರ ಸಾಮಾನು ಇದ್ರಿ. ಇವಾಗ ಸುಮ್ಮನೆ ಅಚ್ಚುಕಟ್ಟ ಸಾಲ ತೀರಿಸ್ಕೆ ಬಿಡೋಣ. ಸಾಲ ತೀರಿಸ್ಕೊಂಡ್ರೆ ಯಾವುದೂ ಇರಲ್ಲ ಅಲ್ಲ. ಏನಾರ ಕೊಟ್ಟರೆ ಉಳಿದ್ರೆ ಫ್ರಿಜ್ಜು ಟಿ ವಿ ಎಲ್ಲ ತಂದು ಬಿಡೋಣ. ಅಷ್ಟೇ. ಅವೇನೇನು ಯೋಚನೆ ಮಾಡೋದೇನಿಲ್ಲ. ಇವಾಗ ಮಾರ್ಕೊಂಡಿದ್ದೀವಿ, ತತ್ತೀವಿ ತಿರ್ಗಿ. ಅವೇನು ತರೋದೇನು ದೊಡ್ಡದಲ್ಲ ಅಷ್ಟೇ. ನಾವು ಹಿಂಗೊಮ್ಮಂಗಿದ್ರೆ ಅವಳು ಕೇಳೋಕ್ಕೆ ಹೋಗ್ತಿರ್ಲಿಲ್ಲ ಕಣೆ ಸಿಂಧು. ಮುಂಚೆಗೇ ನಮ್ಗೆ ಇವೆಲ್ಲ ಫ್ರಿಜ್ಜು ಟಿ ವಿ ವಾಷಿಂಗ್ ಮಿಷಿನ್ ಇವೆಲ್ಲ ಮಾರೋದು ಐಡಿಯಾ ಇದ್ದಿದ್ರೆ ಹಿಂಗೆ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಬಿಡ ಮತ್ತೆ ಸುಮ್ಮನೆ ಸಾಲ ತೀರಿಸ್ಕೊಂಡ್ರೆ ಆಯಿತು. ಅವಳಿಗೆ ಮೂಕು ಕೊಡ್ದಂಗೆ 1 ಲಕ್ಷ ನಮ್ಮ ಅಪ್ಪ ಕೊಡ್ತಾರೆ ಮನೆ ಕಟ್ಟಿಗೆ. ನೀನಂತೂ ನಮ್ಮ ಅಪ್ಪ 1 ಲಕ್ಷ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂತ ಹೇಳಿ ಕೊಟ್ಬತ್ನಿ. ಅಯ್ಯೋ ಎಷ್ಟು ಕೇಳ್ಕೊಂಡ್ರು ರಾಮ ರಾಮ ರಾಮರಪ್ಪ. ಹಿಂಗೆ ಆಡಬಾರ್ದು. ಹಿಂಗೆ ಆಡಿದ್ರೆ ಅಯ್ಯೋ ಮನುಷ್ಯರಿಗೆ ಏನೋ ಬಿಡಪ್ಪ ಕೊಡ್ತಾರೆ ಎಂಬುದೊಂದು ಇರಬೇಕು. ಇವತ್ತು ನಮ್ಮ ಅಪ್ಪರು ನೋಡಿ ಬಾ 40 ಲಕ್ಷ ದುಡ್ಡು ತಂದವ್ರಿ ಅಂತ ಕರಿತೀನಿ. 40 ಲಕ್ಷ ದುಡ್ಡು ತಂದವ್ರೆ ಬಾ ನೋಡು ಅಂತ ಕರಿತೀನಿ. ಇದು ಓಟು ತಗೊಂಬರ್ತೀವಿ. ಇದು ಓಟು ತಗೊಂಬಂದು ಅವಳು 1 ಲಕ್ಷ ದುಡ್ಡು ಕೊಡ್ತೀವಿ. ಅವಳು ಕಣ್ಣಿದ್ರಿಗೆ ಇಕ್ಕೊಂಡು ನೋಡಪ್ಪ ಇವ್ರು ಇಷ್ಟೊಂದು ಬೆಲೆ ಬಾಳ್ತಾ ಇದ್ದಾರೆ, ನಾನು 1 ಲಕ್ಷ ದುಡ್ಡು ಕೊಡ್ಲಿಲ್ವಲ್ಲಪ್ಪ ಅಂತ ಹೇಳಿ ಅವಳಿಗೆ ಅನ್ನಿಸ್ಬೇಕು. ತಗೊಂಬರ್ತೀನಿ. ನಿಮ್ಮ ಮನೆಗೆ ತಗೊಂಬಂದು ಅಲ್ಲಿಕ್ಕಿ ಅವಳಿಗೆ ಫಸ್ಟ್ 1 ಲಕ್ಷ ಕೊಟ್ಟು ಆಮೇಲೆ ಸಾಲದಾರ್ಗೆ ತೀರಿಸ್ತೀವಿ. ನೋಡೋಣ ಅದೇಲಿ ಕೊಡ್ದಿಲ್ದಾರಿಗೆ ಕೊಟ್ಟು ಕಳಿಸ್ಬೇಕು. ಮಾಡ್ದಿಲ್ದಾರಿಗೆ ಮಾಡಿ ಕಳಿಸ್ಬೇಕು. ಹಂಗೆ ಇವಾಗ ಅವಳ ಕೈಲಂತೂ ಕೊಡೋಕ್ಕಾಗಲಿಲ್ಲ, ನಾವಾದ್ರೂ ಕೊಟ್ಟು ಕಳ್ಸೋಣ. ನೋಡಪ್ಪ ನಾವು ಕೊಡಲಿಲ್ಲ, ಇವತ್ತು ನಮಗೆ ಕೊಡೋಕೆ ಬಂದವ್ರೆ ಅಂತ ಹೇಳಿ ಅವ್ರು ದುಡ್ಡು ಕೊಡಲಿ, ಅವಳು ಮನೆ ಕಟ್ಕೊಂತೀವಿ ಎಂಬಳಂತೆ. ಕೊಳ್ಳಮ್ಮ ನೀನಂತೂ ಕೊಡೋಕ್ಕಾಗಲಿಲ್ಲ. ಈಗ ನಾವು ಯಾರಿಗಾನ ಹಿಂಗೆ ಕೇಳ್ಯಾರಂದ್ರೆ ನಾವು ಕಷ್ಟ ಸುಖಕ್ಕೆ ಹಾಕ್ತೀವಿ. ಮನುಷ್ಯರಿಗೆ ಆಗಬೇಕು ಅಂತ ನಮ್ಮ ಮನಸ್ಸಿನಾಗ ಇರುತ್ತೆ. ಈಗಪ್ಪ ನಿನ್ನ ಕೈಲಂತೂ ಆಗಲಿಲ್ಲ ಅಂತ ತಾಂಡ ಕೊಡ್ತೀನಿ. ಅವಳಿಗೆ ಅವ ನಚ್ಚಿಗಾಗುತ್ತೆ. ಮತ್ತೆ ಅಲ್ಲ ಅವಾಗ ಅನ್ಸುತ್ತೆ ಮನಸ್ಸನ್ನ ನೋಡಿ ನಾನು ಕೊಡಲಿಲ್ಲವಲ್ಲ ಇಷ್ಟೊಂದು ದುಡ್ಡು ತಂದ್ರೆ ಇದೆಲ್ಲ ತಗೊಂಬಾಯಮ್ಮ, ಇದೆಲ್ಲ ತಗೊಂಬ ಹೋಗಿ ಅವಳಿಗೆ ಕೊಟ್ಟು ನಿನ್ನ ಕೈ ಕೊಡೋಕ್ಕಾಗಲಿಲ್ಲ ನಾವು ಕೊಡ್ತಾ ಇದ್ದೀವಿ ಎಂಬ ಆವಾಗ ಒಂಥರ ಮನಸ್ಸಿಗೆ ನಾಟುತ್ತೆ. ಅಯ್ಯೋ ನಾವೆಷ್ಟು ಜನನಪ್ಪ ಕೇಳಿದ್ದು. ಏನು ಕೊಡೋದೇ ಇಲ್ಲ ಅಂಬ ಥರ ಜನ ಅಂತೂ ರಾಮ ರಾಮ ರಾಮ. ಬಿಡಿ ಇವಾಗ ತಂದಿದ್ದೀವಲ್ಲ ನೋಡ್ಲೇಳು.
ಅಲ್ಲ ಕಣ್ಲ ತಕಯ್ಯ, ಹಾಂ ನೀನು ದುಡ್ಡು ಇಸ್ಕೊಂಡು ಊರು ಬಿಟ್ಟು ಅದೇ ಹೋದ್ರೆ ಸಾಲ ಮಾಡಿ ನಾವೇನು ಮಾಡ್ಬೇಕು ಹೇಳು? ನಮ್ಮಂಥ ಬಡವ್ರತಾಗೆ ಹಾಂ ಸಾಲದಾರು ಹೆಂಗೆ ಬಂದು ಮರ್ಯಾದೆ ಕಳೀತಾ ಇದ್ದಾರೆ ನಿಮ್ದು ಹೊರಗೆ ನಿಂತ್ಕೊಂಡು. ನಾನು ತಗೋ 20,000 ಇಸ್ಕೊಂಡು ಅವ್ರು ಕೊಡಲೇ ಇಲ್ಲ. ಅಯ್ಯೋ ಈ ಭಾಗ್ಯಮ್ಮ ಬಾ ನೋಡು ಎಷ್ಟೊಂದು ದುಡ್ಡು ಐತಿ. 20,000 ಕೊಡೋದೇನು ನಮಗೇನು ದೊಡ್ಡದಲ್ಲ, ಕೊಳ್ಳಿ 20,000 ಕೊಡ್ತೀನಿ. ಏನಂಗೆ ಅಯ್ಯೋ 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 ಏನು 20,000 ಕೊಡಲಿಲ್ಲ, 20,000 ಕೊಡಲಿಲ್ಲ, ಒಂದು 2 ದಿನ ಸುಧಾರಿಸ್ಬೇಕು ಭಾಗ್ಯಮ್ಮ. ಈ ಓಟನ ಬರೇ ದುಡ್ಡಿಗೆ ಬೆಲೆ ಕೊಡಬಾರ್ದು. ಮನುಷ್ಯರ್ಗು ಸ್ವಲ್ಪ ಬೆಲೆ ಕೊಡ್ಬೇಕಣಿ. ಅಯ್ಯೋ ಅಯ್ಯೋ ಈ ಅಮ್ಮಂತ ಅವತ್ತು ಅವ್ರು ಯಾರೋ ಬಂದು ಸಾಲದರು 5 ಲಕ್ಷ 2-3 ಲಕ್ಷ ಕೊಟ್ಟಾರೆ, ಎಲ್ಲ ಇದ್ದಾರೆ. ಈ ಅಮ್ಮ 20,000 ನನಗೂ 20,000 ಕೊಡಬೇಕು ಅಂತೇಳಿ ಅವ್ರ ತಗ ಮಾತಾಡ್ತೈತಿ ಭಾಗ್ಯ ಆಂಟಿ. ಅಮ್ಮ ತಾಯಿ ನಿಮ್ಮಂಥವ್ರಿಗೆ 20,000 ಅಂಬೋದು ಕಮ್ಮಿ, ನನಗೆ ಅದೇ ಜಾಸ್ತಿ ಕಣಮ್ಮ. 20,000 ಅಂಬೋದು ನನಗೆ ಅದೇ ಲಕ್ಷ ಇದ್ದಂಗೆ. ನಾವು ಬಡವ್ರು ಕಣಮ್ಮ, ಕೂಲಿ ಮಾಡ್ಕೊಂಡು ತಿಂಬರ್ಗೆ 20,000ನೇ ನಮಗೆ ದೊಡ್ಡದು. ಬಗ್ಗೆಮ್ಮ ಕ್ವಾ ಸುಮ್ಮನೆ ಯಾಕೆ ಮಾತು, ಇವಾಗ ತಂದಿದ್ದೀವಲ್ಲ 20,000 ತಾನೇ ಕೊಡ್ತೀಪ್ಪ, ತಗೊಂಡೋಗು. ಏನು ನಾವೇನು ನಿಮ್ಮ ತಿಂಬಲ್ಲ, ನಾವು ಯಾರ್ದು ಒಬ್ರು ದುಡ್ಡು ತಿಂದಿಲ್ಲ, ಕೊಡ್ತೀವಿ. 1-2 ದಿನ ಸುಧಾರಿಸ್ರಿ ಅಂತ ಹೇಳಿದ್ದು. ಈಗಳೆ ಬ್ಯಾಂಕ್ನಾಗೆ ಕೆಲಸ ಒಂದೇ ದಿವಸಕ್ಕೆ ಆಗ್ತವೆ. ಇನ್ನು ಯಾವ ಥರ ನಮ್ಮದು ಬ್ಯಾಂಕ್ನಾಗ ಇದ್ದವು ದುಡ್ಡು, ನಾವು ಬಿಡಿಸಿರ್ಲಿಲ್ಲ ಅಷ್ಟೇ. 1-2 ದಿವಸ ಸುಧಾರಿಸ್ಬೇಕು. ಬ್ಯಾಂಕ್ನಾಗ ಇದ್ವು ಅವೆಲ್ಲ ನನಗೇನಮ್ಮ ಗೊತ್ತು. ಸಾಲದಾರ ಬಂದು ಕೇಳಿದ್ರು ಹೇಳ್ದೆ, ಹಿಂಗೆ ಹೋಗ್ಯವ್ರಿ ಅಂತ ಹೇಳಿ. ನೀವು ಹೇಳೋಣ ಹೋಗ್ಬೇಕಾ, ಹಿಂಗೆ ಬ್ಯಾಂಕ್ನ ದುಡ್ಡು ತರಕ್ಕೆ ಹೋಗಿದ್ದೀವಿ ಅಂತ. ಅಯ್ಯೋ ನಾವು ನಮ್ಮ ತಮ್ಮನ ಹೆಸ್ರನಾಗ ಇಕ್ಕಿದ್ವಿ, ಎಲ್ಲರ ಹೆಸ್ರನಾಗೂ ಒಂದು ಇಕ್ಕಿದ್ವಿ ಭಾಗ್ಯಮ್ಮ. ಅದಕ್ಕೇನೆ ನಾವು ಬಿಡತ್ತ 1-2 ದಿನ ಲೇಟ್ ಆದರೂ ಬಿಡಿಸ್ಕೊಡೋಣ ಅಂತೇಳಿ ನಮ್ಮದು, ಯಾಕಂದರೆ ಸ್ಯಾನೆ ದುಡ್ಡು 5-10,000 ಆದರೆ ಆವಾಗಲೇ ಬಿಡಿಸ್ಕೊ ಬರ್ಬೋದು. ಬ್ಯಾಂಕ್ನವ್ರಿಗೆ ನಾವು ಫಿಕ್ಸೆಡ್ ಮಾಡಿ ಇಕ್ಕಿದ್ವಿ, ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ನಮಗೆ ಬರೋದಕ್ಕೆ ಆಯಿತು. ಇವಾಗ ನಮಗೇನೇನು ದೊಡ್ಡದಲ್ಲ, ಇವಾಗ ನಾವೆಲ್ಲ ಫಿಕ್ಸೆಡ್ ಮಾಡಿ ಇಕ್ಕಿದ್ವಿ. ನಾವೇನು ಸಾಲ ಮಾಡ್ಕೊಂಬ ಅಂತ ಅವಶ್ಯಕತೆ ಇರಲಿಲ್ಲ, ಬಿಡು ಹೋಗ್ಲಿ ಅಂತೇಳಿ ನಾವು ಅದಕ್ಕೆ ಇಕ್ಕಿದ್ದು ಅಷ್ಟೇ. ನಮ್ಮ ಅಪ್ಪಂದಿಂದ ಇವಾಗ 2 ಮನೆದು ಆಗ್ತೈತೆ. 40 ಲಕ್ಷದ ಮನೆ 80 ಲಕ್ಷ ಬರುತ್ತೆ ಇವಾಗ. 2 ಮನೆ ಹಾಲೆ ಫಿನಿಶ್ ಮಾಡೈತೆ ನಮ್ಮ ಅಯ್ಯಪ್ಪ, ಕಾಂಟ್ರಾಕ್ಟು ಎಲ್ಲ ಆಗೈತಿ. 80 ಲಕ್ಷ ಬರುತ್ತೆ. ಯಾವ್ದಿರುತ್ತೆ ಸಾಲ? ಯೋಟ ದುಡ್ಡಿಗೆ ಬೆಲೆ ಕೊಡಬಾರ್ದು ಭಾಗ್ಯಮ್ಮ. ಮನುಷ್ಯರ್ಗು ನೋಡಬೇಕು, ಕೊಡ್ತಾರೆ, ಏನು ತಿಂಬಲ್ಲ, ಯಾರು ಇವಾಗ ತಿಂಬಲ್ಲ. ಮೊದಲಿತ್ತೆ ಅದನ್ನು ತಿಂಬರು. ಈಗ ದುಡಿಯೋದು ಕಂಡವ್ರೆ, ಕಳಿಯೋದು ಕಂಡವ್ರೆ, ಎಲ್ಲ ಕಂಡವ್ರೆ. ಈಗ ಯಾರು ತಿಂಬಲ್ಲ ಭಾಗ್ಯಮ್ಮ. 1-2 ದಿನ ಸುಧಾರಿಸ್ಬೇಕು ಕಣೆ. ಅದನ್ನ ಹೇಳೋಬೇಕು, ನೀವು ಕೊಡ್ತೀವಿ ಅಂತಾನ. ನೀವು ಕೊಡ್ದಂಗೆ ಹಿಂಗೆ ಹೋದ್ರೆ ಜನಕ್ಕೆ ಭಯ ಆಗುತ್ತೆ. ನೋಡಪ್ಪ ಸಾಲ ಮಾಡ್ಕೊಂಡು ಊರು ಬಿಟ್ಟು ಹೋದ್ರು ಅಂತ ಹೇಳಿ ಎಷ್ಟು ಜನ ಬೇಜಾರಾಗಿದ್ರು ಗೊತ್ತೇ. ನಾವು ಅವತ್ತು ಯಾತ್ಕ ಹೋದ್ವಮ್ಮ, ಅದಕ್ಕೆ ಬಿಡಿಸ್ಕೊಂಬರೋಣ ಅಂತ ಹೇಳಿ ಉಳ್ಕೊಂಡ್ವಿ. ಅದು ಬೇರೆ ಶನಿವಾರ ಭಾನುವಾರ ಬಂತು, ರಜಾ ಬೇರೆ ಬಂತಲ್ಲ, ಅದಕ್ಕೆ ನಮಗೆ ದುಡ್ಡು ತರೋಕ್ಕಾಗಲಿಲ್ಲ ಅಷ್ಟೇ. ಅಯ್ಯೋ ಭಾಗ್ಯಮ್ಮ ನಮಗೇನಿದೇನೇನು ದೊಡ್ಡದಲ್ಲ ಕಣೆ. ಏನು ನಮ್ಮ ತಮ್ಮಗಳೇ ಕೊಡ್ತಾರೆ ಇವಾಗ. ನನ್ನ ತಮ್ಮಗಳು 2 ಇದ್ದಾರೆ. ನನಗೇನು ಇದೇನೇನು ದೊಡ್ಡ ದುಡ್ಡೇನಲ್ಲ, ಈಗ ಹೋಗಿ ಕೇಳಿದ್ರು ಕೊಡ್ತಾರೆ. ನಮಗೇನಂಥದ್ದೇನು ಬಂದಿಲ್ಲ. ನಮ್ಮ ತವ್ರ ಮನೆ ಕಡೆಗೆ ಹೋಗಿ ಎಲ್ಲ ಸೆನಕ ಇದ್ದಾರೆ. ನಮ್ಮದೆಲ್ಲನ ಸ್ಟ್ಯಾಂಡರ್ಡ್ ಫ್ಯಾಮಿಲಿ. ಯಾರನ್ನತ್ತು ಬಂದು ಕೊಡ್ತಾರೆ. ನಾವೇನು ಮರ್ಯಾದೆ ಕಳ್ಕೊಂಬ ಅಂಥದ್ದೇನು ಮಾಡಿಲ್ಲ, ಕೊಡ್ತೀವಿ. ಯಾರ್ದಾಗಲಿ ಬಿಸಾಕ್ತೀವಿ, ನಾವೇನು ಯಾರ್ದು ತಿಂಬಲ್ಲ. ಯಾರು ತಿಂಬಕ್ಕಾಗಲ್ಲ, ಅದು ಹೆಂಗೆ ತಿಂತಾರೆ? ಯಾರು ತಿಂಬಕ್ಕೆ ಕೊಡೋದು ಇಲ್ಲ. ಇವಾಗ ಕೊಡ್ರಿ, ಯಾಕೆ ಸುಮ್ಮನೆ ಮಾತು ಅಷ್ಟೇ. ನಂದು 20,000 ಕೊಡ್ರಿ, ಅದೇನು ಬಡ್ಡಿ ಕೊಡ್ರಿ. ಬಡ್ಡಿ ಇಲ್ಲ ಭಾಗ್ಯಮ್ಮ, ಬಡ್ಡಿ ಮಾತ್ರ ಕೇಳಕ್ಕೆ ಬರಬೇಡ ನೀನು. ಬಡ್ಡಿ ಏನಿದ್ರು ನೀನು ಇನ್ನೊಂದು 2 ದಿನ ಬಿಟ್ಟು ಕೊಡ್ತೀನಿ. ಈಗ ಬಡ್ಡಿ ಮಾತ್ರ ಇಲ್ಲ, ಇವಾಗ ದುಡ್ಡು ಕೊಡ್ತೀನಿ. ಇವಾಗ ಬಡ್ಡಿ 20,000 10,000 ಬಡ್ಡಿ ಆಗೈತೆ. ನಾನು ಲೆಕ್ಕ ಹಾಕ್ಸಿದ್ದೀನಿ ನಮ್ಮ ಅಯ್ಯಪ್ಪಂತಾಗೆ. 20,000 10,000 ಬಡ್ಡಿ 30,000 ದುಡ್ಡು ಬೇಕು ನನಗಿವಾಗ. ತಾಳೆ ತಾಯಿ ನಿಂದು ಆಗಲಿ, ಎಂತೆಂಥದ್ದು ತೀರ್ಸಿದ್ದೀವಿ, ಎಂತೆಂಥದ್ದು ಕೊಟ್ಟಿದ್ದೀವಿ, ಅನ್ಯಾಯ ಇದ್ದೆಲ್ಲ ಕೊಟ್ಟಿದ್ದೀವಿ ಅಂದಮೇಲೆ ನಿಂದಿನ್ನೆ ತಗೊಂಡೋಗಿ. ಕೊಡ್ರಿ 30,000 ಅಂತ ಎಣಿಸಿ ತಗೊಂಡೋಗ್ಲೇಣ. ನಮ್ಮ ಅಪ್ಪಯ್ಯರ್ಗೇನು ಸಾಲ ತೀರ್ಸೋ ದೊಡ್ಡದು ಅನ್ಕೊಂಡ್ರೆ ನೋಡ್ರಿ ಎಷ್ಟೊಂದು ದುಡ್ಡು ತಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯರು ಎಲ್ಲ ನಾನು ಬ್ಯಾಂಕ್ನಾಗ ಇಕ್ಕಿದ್ರು. ಅದಕ್ಕೇನೆ ತಗೊಂಬರಕ್ಕೆ ಹೋಗ್ಯವ್ರಿ. ಈಗೆಲ್ಲ ಸಾಲ ತೀರಿಸ್ತಾರೆ. ಅವರೇನಿಲ್ಲ ಇವಾಗೇನು, ಎಲ್ಲ ಸಾಲ ತೀರಿಸಿ ಸುಮ್ಮನಾಗ್ತಾರೆ. ಸಂಗೀತಗೂ ನಾನು ಕೊಡ್ತೀನಿ ತಾಣ 1 ಲಕ್ಷನ ಅಂತ ಹೇಳಿ, ಕೊಟ್ಟಿಲ್ದಾರಿಗೆ ಕೊಟ್ಟು ಕಲಿಸ್ಬೇಕಂತೆ. ಹಂಗೆ ನಾನು ಕೊಡ್ತೀನಿ. ನೀನಂತೂ ನಿನ್ನ ಕೈಲಂತೂ ಆಗಲಿಲ್ಲ ಕೊಳ್ಳಮ್ಮ ಅಂತೇಳಿ 1 ಲಕ್ಷ ದುಡ್ಡು ತಿಂದು ಎತ್ತಾಗ್ತಿದ್ವಿ. ಹೋಗೋಣ, ನಮ್ಮದೇ 1 ಲಕ್ಷ ಕೊಡ್ತೀವತ್ತು ನಮ್ಮ ಅಪ್ಪಯ್ಯರು ಕೊಡ್ತಾರೆ. ನೋಡ್ತಾ ಇರ್ರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.